जो जो मुल्क राजाधिराजा, जो जो मुल्क राजाधिराजा। जो जो जामवतरण प्रवीर, जो जो बनो का राजाधिराज, जो 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 ಅಳಬೇಡ ಕಂದ, ತೊಟ್ಟಿಲಲ್ಲಿಟ್ಟು ಜೋಗಳ ಹಾಡುತ್ತಾ ಇದ್ದೇನೆ. ತಿನ್ನುವುದಕ್ಕೆ ಹಣ್ಣನ್ನು ಕೊಟ್ಟಿದ್ದೇನೆ. ನೀನು ಅಂತರೆ ನನಗೂ ಅಳು ಬರುತ್ತದೆ ಕಂದ. ಜಾಂಬವರ ಸಾಕು ಮಕ್ಕಳು ನಾವು. ಆದರೂ ಅತಿ ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡಿದ್ದಾರೆ. ನಿನ್ನನ್ನು ನೋಡಿಕೊಳ್ಳುವ ಹೊಣೆ ನನಗೆ ಜಾಂಬವತಿಯಾದ ನನಗೆಂದು ಕೊಟ್ಟಿದ್ದಾರೆ. ತಂದೆಯಾಗಿಯ ಜಾಂಬವಂತ ಕೇಸರಿಯ, ತಂದೆಯಾಗಿಯ ಜಾಂಬವಂತ ಕೇಸರಿಯ, ಕೊಂದು ತಂದೆಯ ಶಮಂತಕ ಮಣಿಯನು, ಕೊಂದು ತಂದೆಯ ಶಮಂತಕ ಮಣಿಯನು, ಚಂದದೊಳಿದ ಎನ್ನ ತೊಟ್ಟಿಲ ಬಳಿಯ, ಚಂದದೊಳಿದ ಎನ್ನ ತೊಟ್ಟಿಲ ಬಳಿಯ, ಬಂಧಿಸಿಯನು ನೋಡು ಭಾಗ್ಯಬುನಿದಿಯ, ಬಂಧಿಸಿಯನು ನೋಡು ಭಾಗ್ಯಬುನಿದಿಯ. ಜೋ 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 ಜೋ. ನಮ್ಮ ತಂದೆಯವರು ಮೃಗರಾಜನೆಂದು ಹೆಸರು ಪಡೆದ ಸಿಂಹವನ್ನೇ ಕೊಂದು ಈ ಶಮಂತಕ ಮಣಿಯನ್ನು ತಂದಿದ್ದಾರೆ. ಇದನ್ನು ನೋಡಿ ಆಟ ಆಡು ಕಂದ, ಅಳಬೇಡ ಅಳಬೇಡ. ಪರಮ ಸಂತೋಷದಲ್ಲಿ ಪಾಡುತ್ತ ತರಳನನ್ನು ತೂಗುತ್ತಲಿದ ಹರಿದ ಶ್ರೀಯರಿ, ಪರಮ ಸಂತೋಷದಲ್ಲಿ ಪಾಡುತ್ತ ತರಳನನು ತೂಗುತ್ತ ಹರಿದ ಶ್ರೀಯರಿ, ಮೊಳಗಿಸುತ್ತ ಅರರೆ ಬಿದವ ಕೆಟ್ಟ
ಇಲ್ಲಿಗೆ ಬಂದಿದ್ದೀಯಲ್ಲ, ಮತ್ತು ನನ್ನ ಗುಹೆಯೊಳಗೆ ನುಗ್ಗಿ ತಪ್ಪನ್ನು ಮಾಡಿದ್ದೀಯ. ಅಷ್ಟೇ ಅಲ್ಲದೆ ನನ್ನ ಮಗಳಾದ ಜಾನವತಿಯನ್ನು ಭಯಪಡಿಸಿದ್ದೀಯ. ಏಕೆ ಹೀಗೆ ಮಾಡಿದರೆ ಸುಮ್ಮನೆ ಉತ್ತರಿಸು, ಇಲ್ಲದಿದ್ದರೆ ಪರಿಣಾಮ ಎಷ್ಟುವುದಿಲ್ಲ. ವರಸ ಮಂತಕ ಮಣಿಯನು ವರಸ ಮಂತಕ ಮಣಿಯನು ಎನ್ನ ಸಗ ಧರಿಸಿ ಬಂದಿರಲದರನು ಎನ್ನ ಸಗ ಧರಿಸಿ ಬಂದಿರಲದರನು ಬಾಸಡೆದು ನೀನಿಗಳು ತಂದು ದಾರಿತು ಬಂದಿಯನು ಏನು ಪ್ರಸೇನನು ಶಮಂತಕ ರತ್ನವನ್ನು ಧರಿಸಿ ಕಾಡಿಗೆ ಬಂದಿದ್ದಾನೆ. ಸಿಂಹದ ದಾಳಿಗೆ ಕಾವಲೊಪ್ಪಿದ್ದಾನೆ. ಆ ಮಣಿಯನ್ನು ಅರಸುತ್ತ ಮುಂದೆ ಬಂದಾಗ ಅದನ್ನು ನಿನ್ನ ಹೇಳಿದನು. ಆ ಮಣಿಯನ್ನು ನಿನಗೆ ಎಳೆದೇ ತೆಗೆದುಕೊಂಡು ಹೋಗಬಾರದೆಂದು ನಿನ್ನನ್ನು ಇಲ್ಲಿವರೆಗೆ ಬರುವಂತೆ ಮಾಡಿದ್ದು ನಾನು. ಆ ರತ್ನವನ್ನು ಕೊಡು, ನಾನು ಹೋಗುತ್ತೇನೆ. ಆ ಮಣಿಯನ್ನು ಒಡೆಯಲು ಎಷ್ಟು ಪರಿಶ್ರಮ ಪಟ್ಟಿದ್ದೇನೆ ಎಂದು ನನಗೆ ಮಾತ್ರ ಗೊತ್ತು. ನನ್ನ ವಜ್ರ ಸಮಾನವಾದ ಬಾಹುಗಳಿಂದ ಒಂದು ಕೆಲಸ ಹಿಡಿದುಕೊಂಡಿದ್ದೇನೆ. ಆ ಮಣಿಯನ್ನು ನನಗೆ ಕೊಡಲು ದಾರಿಯಲ್ಲಿ ಸಿಕ್ಕಿದ್ದಲ್ಲ. ಮಣಿಯನ್ನು ಕೊಡುವ ಮಾತೇ ಇಲ್ಲ. ಸುಮ್ಮನೆ ತಪ್ಪಾಯಿತು ಎಂದು ಕ್ಷಮೆಯಾಚಿಸಿದರೆ ಸರಿ, ಇಲ್ಲದಿದ್ದರೆ ಪರಲೋಕದ ಜನ್ಮಿಸುತ್ತೇನೆ. ಬೀಜದಿಂದಲೇ ಮಣಿಯನು ಬೀಜದಿಂದಲೇ ಮಣಿಯನು ಕೊಡು ಎನ್ನೊಳೈದ ಬೇಡೆ ಜಲವನು ಕೊಡು ಎನ್ನೊಳೈದ ಬೇಡೆ ಜಲವನು ಹೋಗಿ ಎಂಬುದಿ ಕೈಯಲು ಹೋಗನೆ ನೀರದುದನೊಳಗಿಗನು ನಿಮಗೆ ಎಷ್ಟು ಸಕ್ಕಿರಬೇಕಾದ್ರೆ ನಮಗೆ ಎಷ್ಟಿರಬೇಕು. ವಿನಾಕಾರಣ ಸಾಯಬೇಡ. ಆ ಮಣಿಯನ್ನು ಕೊಟ್ಟು ಕ್ಷೇಮವಾಗಿರು. ವಾರಿಜ ಸೊಕೊನೊಳು ಶಪಥವ ಗೈಯುತ ಮೇರು ಮೈದರು ತತ್ತಂತದಿ ಕುತೋ ವಾರಿಜ ಸೊಕೊನೊಳು ಶಪಥವ ಗೈಯುತ ವಾರಿಜ ಸೊಕೊನೊಳು ಶಪಥವ ಗೈಯುತ ಮೇರು ಮೈದರು ಮೇರು ಮೈದರು ದಿತ್ತಾರಿ ಸಾಧುತರೊಂದಿನ ಏಕೋವಿಂಶತಿ ವಾರದಿ ಸುಪ್ರಿಯರು ಸಾಮಾನ್ಯ ಕರಡಿಯ ಉದರದಲ್ಲಿ ಜನಿಸಿದವನಾದಲ್ಲ. ಆ ಬ್ರಹ್ಮನ ಆಕಳಿಗೆ ಜನಿಸಿದವನು. ತಿಳಿದುಕೋ, ಹಿಂದೊಮ್ಮೆ ಆ ಸೂರ್ಯನಲ್ಲಿ ಶಪಥವನ್ನು ಮಾಡಿ ಮೇರು ಪರ್ವತವನ್ನು ಸುತ್ತಲು ಹೊರಟೆ. ಸೂರ್ಯನಿಗೆ ಒಂದು ದಿನ ಬೇಕಾದರೆ 21 ಬಾರಿ ಸುತ್ತುತ್ತೇನೆ. ಬಿಡ, ಗೊತ್ತಿರುವ ವಿಚಾರ. ಪ್ರತಿಯೊಬ್ಬ ಜೀವಿಯು ಬ್ರಹ್ಮನಿಂದಲೇ ಸೃಷ್ಟಿಸಲ್ಪಟ್ಟಿದ್ದು. ಅದರಲ್ಲೇನು ವಿಶೇಷವಿಲ್ಲ. ನೀನು ಸುತ್ತಿನ ಕಥೆ ಹೇಳಿದೆಯಲ್ಲ, ನಾನು ಎತ್ತಿನ ಕಥೆ ಹೇಳುತ್ತೇನೆ. ಹೇಳು. ಕಿರಿಬ್ಯಾಟಿನೊಳಗೆ ನಾನು ತಯಕುತ್ತ
ಪರ್ವತ ತೂರಿ ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ ಇಂಥ ಗಿರಿಯ ಕೀಳಲು ಸಾಧ್ಯವೇ ವರಮೋಹಮೇರು ಪರ್ವತ ಕಂಜಿ ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ ಇಂಥ ಗಿರಿಯ ಕೀಳಲು ಸಾಧ್ಯವೇ 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 ವರಮೋಹಮೇರು ಪರ್ವತ ಕಂಜಿ ನಿನಗಿಂತ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಸಾಧ್ಯವೇ ಸಾಧ್ಯವೇ ಸಾಧ್ಯವೇ